ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತಹ ಒಂದು ದುರಂತ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. 11 ಜನ ಆರ್ಸಿಬಿ ಫ್ಯಾನ್ಸ್ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕಾಗಿದ್ದಂಥವರು ಸೂತಕಕ್ಕೆ ಸಾಕ್ಷಿಯಾಗಿದ್ದಾರೆ. ನಿನ್ನೆ ಸಾವಿನ ಮನೆಯಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ. ಆರ್ಸಿಬಿ ಟೀಮ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಜನಸಾಗರದ ಸುನಾಮಿಗೆ ಫ್ಯಾನ್ಸ್ ನರಳಾಡಿದ್ದಾರೆ. ನೂಕಾಟ, ತಳ್ಳಾಟ, ಕಾಲ್ ತುಳಿತ, ಆಕ್ರಂದನ, ಕಣ್ಣೀರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇಳಿ ಬಂದಿದ್ದರು. ಪಟಾಕಿಯ ಸದ್ದು, ಸಿಹಿ ಹಂಚೋದು, ಕುಣಿದು ಕುಪ್ಪಳಿಸೋದು, ಆ ಸಂಭ್ರಮದ ನಗು ನಿನ್ನೆ ನೋಡಬೇಕಾಗಿತ್ತು ನಾವು. ಆದರೆ ನಿನ್ನೆ ಅಲ್ಲಿ ಆಗಿದ್ದೇ ಬೇರೆ. ಕ್ಷಣಾರ್ಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆ ಆಯ್ತು. ನೋಡ್ತಾ ಇದ್ದಂತೆ 11 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಇವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ಆಟಗಾರನ್ನ ನೋಡಬೇಕು, ಅವರಿಗೆ ಅಭಿನಂದಿಸಬೇಕು. ನಮ್ಮ ಹೆಮ್ಮೆಯ ಆರ್ಸಿಬಿ 18 ವರ್ಷಗಳ ನಂತರ ಕಪ್ ಗೆದ್ದಿದೆ, ಈ ಶುಭಾಶಯಗಳನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳಿ ಬಂದವರೇ. ಮೊನ್ನೆಯೆಲ್ಲ ಕಪ್ ಗೆದ್ದಿದ್ದಕ್ಕೆ ಭಾವುಕ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತಹ ಒಂದು ದುರಂತ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. 11 ಜನ ಆರ್ಸಿಬಿ ಫ್ಯಾನ್ಸ್ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕಾಗಿದ್ದಂಥವರು ಸೂತಕಕ್ಕೆ ಸಾಕ್ಷಿಯಾಗಿದ್ದಾರೆ. ನಿನ್ನೆ ಸಾವಿನ ಮನೆಯಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ. ಆರ್ಸಿಬಿ ಟೀಮ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಜನಸಾಗರದ ಸುನಾಮಿಗೆ ಫ್ಯಾನ್ಸ್ ನರಳಾಡಿದ್ದಾರೆ. ನೂಕಾಟ, ತಳ್ಳಾಟ, ಕಾಲ್ ತುಳಿತ, ಆಕ್ರಂದನ, ಕಣ್ಣೀರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇಳಿ ಬಂದಿದ್ದರು. ಪಟಾಕಿಯ ಸದ್ದು, ಸಿಹಿ ಹಂಚೋದು, ಕುಣಿದು ಕುಪ್ಪಳಿಸೋದು, ಆ ಸಂಭ್ರಮದ ನಗು ನಿನ್ನೆ ನೋಡಬೇಕಾಗಿತ್ತು ನಾವು. ಆದರೆ ನಿನ್ನೆ ಅಲ್ಲಿ ಆಗಿದ್ದೇ ಬೇರೆ. ಕ್ಷಣಾರ್ಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆ ಆಯ್ತು. ನೋಡ್ತಾ ಇದ್ದಂತೆ 11 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಇವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ಆಟಗಾರನ್ನ ನೋಡಬೇಕು, ಅವರಿಗೆ ಅಭಿನಂದಿಸಬೇಕು. ನಮ್ಮ ಹೆಮ್ಮೆಯ ಆರ್ಸಿಬಿ 18 ವರ್ಷಗಳ ನಂತರ ಕಪ್ ಗೆದ್ದಿದೆ, ಈ ಶುಭಾಶಯಗಳನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳಿ ಬಂದವರೇ. ಮೊನ್ನೆಯೆಲ್ಲ ಕಪ್ ಗೆದ್ದಿದ್ದಕ್ಕೆ ಭಾವುಕ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತಹ ಒಂದು ದುರಂತ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. 11 ಜನ ಆರ್ಸಿಬಿ ಫ್ಯಾನ್ಸ್ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕಾಗಿದ್ದಂಥವರು ಸೂತಕಕ್ಕೆ ಸಾಕ್ಷಿಯಾಗಿದ್ದಾರೆ. ನಿನ್ನೆ ಸಾವಿನ ಮನೆಯಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ. ಆರ್ಸಿಬಿ ಟೀಮ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಜನಸಾಗರದ ಸುನಾಮಿಗೆ ಫ್ಯಾನ್ಸ್ ನರಳಾಡಿದ್ದಾರೆ. ನೂಕಾಟ, ತಳ್ಳಾಟ, ಕಾಲ್ ತುಳಿತ, ಆಕ್ರಂದನ, ಕಣ್ಣೀರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇಳಿ ಬಂದಿದ್ದರು. ಪಟಾಕಿಯ ಸದ್ದು, ಸಿಹಿ ಹಂಚೋದು, ಕುಣಿದು ಕುಪ್ಪಳಿಸೋದು, ಆ ಸಂಭ್ರಮದ ನಗು ನಿನ್ನೆ ನೋಡಬೇಕಾಗಿತ್ತು ನಾವು. ಆದರೆ ನಿನ್ನೆ ಅಲ್ಲಿ ಆಗಿದ್ದೇ ಬೇರೆ. ಕ್ಷಣಾರ್ಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆ ಆಯ್ತು. ನೋಡ್ತಾ ಇದ್ದಂತೆ 11 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಇವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ಆಟಗಾರನ್ನ ನೋಡಬೇಕು, ಅವರಿಗೆ ಅಭಿನಂದಿಸಬೇಕು. ನಮ್ಮ ಹೆಮ್ಮೆಯ ಆರ್ಸಿಬಿ 18 ವರ್ಷಗಳ ನಂತರ ಕಪ್ ಗೆದ್ದಿದೆ, ಈ ಶುಭಾಶಯಗಳನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳಿ ಬಂದವರೇ. ಮೊನ್ನೆಯೆಲ್ಲ ಕಪ್ ಗೆದ್ದಿದ್ದಕ್ಕೆ ಭಾವುಕ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತಹ ಒಂದು ದುರಂತ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. 11 ಜನ ಆರ್ಸಿಬಿ ಫ್ಯಾನ್ಸ್ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕಾಗಿದ್ದಂಥವರು ಸೂತಕಕ್ಕೆ ಸಾಕ್ಷಿಯಾಗಿದ್ದಾರೆ. ನಿನ್ನೆ ಸಾವಿನ ಮನೆಯಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ. ಆರ್ಸಿಬಿ ಟೀಮ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಜನಸಾಗರದ ಸುನಾಮಿಗೆ ಫ್ಯಾನ್ಸ್ ನರಳಾಡಿದ್ದಾರೆ. ನೂಕಾಟ, ತಳ್ಳಾಟ, ಕಾಲ್ ತುಳಿತ, ಆಕ್ರಂದನ, ಕಣ್ಣೀರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇಳಿ ಬಂದಿದ್ದರು. ಪಟಾಕಿಯ ಸದ್ದು, ಸಿಹಿ ಹಂಚೋದು, ಕುಣಿದು ಕುಪ್ಪಳಿಸೋದು, ಆ ಸಂಭ್ರಮದ ನಗು ನಿನ್ನೆ ನೋಡಬೇಕಾಗಿತ್ತು ನಾವು. ಆದರೆ ನಿನ್ನೆ ಅಲ್ಲಿ ಆಗಿದ್ದೇ ಬೇರೆ. ಕ್ಷಣಾರ್ಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆ ಆಯ್ತು. ನೋಡ್ತಾ ಇದ್ದಂತೆ 11 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಇವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ಆಟಗಾರನ್ನ ನೋಡಬೇಕು,
ಅವರಿಗೆ ಅಭಿನಂದಿಸಬೇಕು. ನಮ್ಮ ಹೆಮ್ಮೆಯ RCB 18 ವರ್ಷಗಳ ನಂತರ ಕಪ್ ಗೆದ್ದಿದೆ. ಈ ಶುಭಾಶಯಗಳನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳಿ ಬಂದವರೇ. ಮೊನ್ನೆಯೆಲ್ಲ ಕಪ್ ಗೆದ್ದಿದ್ದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತಹ ಒಂದು ದುರಂತ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. 11 ಜನ RCB ಫ್ಯಾನ್ಸ್ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕಾಗಿದ್ದಂಥವರು ಸೂತಕಕ್ಕೆ ಸಾಕ್ಷಿಯಾಗಿದ್ದಾರೆ. ನಿನ್ನೆ ಸಾವಿನ ಮನೆಯಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ. RCB ಟೀಮ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಜನಸಾಗರದ ಸುನಾಮಿಗೆ ಫ್ಯಾನ್ಸ್ ನರಳಾಡಿದ್ದಾರೆ. ನೂಕಾಟ, ತಳ್ಳಾಟ, ಕಾಲ್ ತುಳಿತ, ಆಕ್ರಂದನ, ಕಣ್ಣೀರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇಳಿ ಬಂದಿದ್ದರು. ಪಟಾಕಿಯ ಸದ್ದು, ಸಿಹಿ ಹಂಚೋದು, ಕುಣಿದು ಕುಪ್ಪಳಿಸೋದು, ಆ ಸಂಭ್ರಮದ ನಗು ನಿನ್ನೆ ನೋಡಬೇಕಾಗಿತ್ತು ನಾವು. ಆದರೆ ನಿನ್ನೆ ಅಲ್ಲಿ ಆಗಿದ್ದೇ ಬೇರೆ. ಕ್ಷಣಾರ್ಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆಯಾಯಿತು. ನೋಡ್ತಾ ಇದ್ದಂತೆ 10-11 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಇವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ಆಟಗಾರನ್ನ ನೋಡಬೇಕು, ಅವರಿಗೆ ಅಭಿನಂದಿಸಬೇಕು. ನಮ್ಮ ಹೆಮ್ಮೆಯ RCB 18 ವರ್ಷಗಳ ನಂತರ ಕಪ್ ಗೆದ್ದಿದೆ. ಈ ಶುಭಾಶಯಗಳನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳಿ ಬಂದವರೇ. ಮೊನ್ನೆಯೆಲ್ಲ ಕಪ್ ಗೆದ್ದಿದ್ದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತಹ ಒಂದು ದುರಂತ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. 11 ಜನ RCB ಫ್ಯಾನ್ಸ್ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕಾಗಿದ್ದಂಥವರು ಸೂತಕಕ್ಕೆ ಸಾಕ್ಷಿಯಾಗಿದ್ದಾರೆ. ನಿನ್ನೆ ಸಾವಿನ ಮನೆಯಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ. RCB ಟೀಮ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಜನಸಾಗರದ ಸುನಾಮಿಗೆ ಫ್ಯಾನ್ಸ್ ನರಳಾಡಿದ್ದಾರೆ. ನೂಕಾಟ, ತಳ್ಳಾಟ, ಕಾಲ್ ತುಳಿತ, ಆಕ್ರಂದನ, ಕಣ್ಣೀರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇಳಿ ಬಂದಿದ್ದರು. ಪಟಾಕಿಯ ಸದ್ದು, ಸಿಹಿ ಹಂಚೋದು, ಕುಣಿದು ಕುಪ್ಪಳಿಸೋದು, ಆ ಸಂಭ್ರಮದ ನಗು ನಿನ್ನೆ ನೋಡಬೇಕಾಗಿತ್ತು ನಾವು. ಆದರೆ ನಿನ್ನೆ ಅಲ್ಲಿ ಆಗಿದ್ದೇ ಬೇರೆ. ಕ್ಷಣಾರ್ಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆಯಾಯಿತು. ನೋಡ್ತಾ ಇದ್ದಂತೆ 10-11 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಇವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ಆಟಗಾರನ್ನ ನೋಡಬೇಕು, ಅವರಿಗೆ ಅಭಿನಂದಿಸಬೇಕು. ನಮ್ಮ ಹೆಮ್ಮೆಯ RCB 18 ವರ್ಷಗಳ ನಂತರ ಕಪ್ ಗೆದ್ದಿದೆ. ಈ ಶುಭಾಶಯಗಳನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳಿ ಬಂದವರೇ. ಮೊನ್ನೆಯೆಲ್ಲ ಕಪ್ ಗೆದ್ದಿದ್ದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತಹ ಒಂದು ದುರಂತ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. 11 ಜನ RCB ಫ್ಯಾನ್ಸ್ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕಾಗಿದ್ದಂಥವರು ಸೂತಕಕ್ಕೆ ಸಾಕ್ಷಿಯಾಗಿದ್ದಾರೆ. ನಿನ್ನೆ ಸಾವಿನ ಮನೆಯಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ. RCB ಟೀಮ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಜನಸಾಗರದ ಸುನಾಮಿಗೆ ಫ್ಯಾನ್ಸ್ ನರಳಾಡಿದ್ದಾರೆ. ನೂಕಾಟ, ತಳ್ಳಾಟ, ಕಾಲ್ ತುಳಿತ, ಆಕ್ರಂದನ, ಕಣ್ಣೀರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇಳಿ ಬಂದಿದ್ದರು. ಪಟಾಕಿಯ ಸದ್ದು, ಸಿಹಿ ಹಂಚೋದು, ಕುಣಿದು ಕುಪ್ಪಳಿಸೋದು, ಆ ಸಂಭ್ರಮದ ನಗು ನಿನ್ನೆ ನೋಡಬೇಕಾಗಿತ್ತು ನಾವು. ಆದರೆ ನಿನ್ನೆ ಅಲ್ಲಿ ಆಗಿದ್ದೇ ಬೇರೆ. ಕ್ಷಣಾರ್ಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆಯಾಯಿತು. ನೋಡ್ತಾ ಇದ್ದಂತೆ 10-11 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಇವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ಆಟಗಾರನ್ನ ನೋಡಬೇಕು, ಅವರಿಗೆ ಅಭಿನಂದಿಸಬೇಕು. ನಮ್ಮ ಹೆಮ್ಮೆಯ RCB 18 ವರ್ಷಗಳ ನಂತರ ಕಪ್ ಗೆದ್ದಿದೆ. ಈ ಶುಭಾಶಯಗಳನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳಿ ಬಂದವರೇ. ಮೊನ್ನೆಯೆಲ್ಲ ಕಪ್ ಗೆದ್ದಿದ್ದಕ್ಕೆ